ಕನ್ನಡ ನಮ್ಮ ಉಸಿರು, ನಮ್ಮ ಅಸ್ಮಿತೆ. ತನ್ನದೇ ಆದಂತಹ ಸ್ವಂತ ಲಿಪಿ, ಬರವಣಿಗೆ, ವ್ಯಾಕರಣ ಎಲ್ಲವನ್ನೂ ಕೂಡ ಹೊಂದಿರುವಂತಹ ಭಾಷೆ ಕನ್ನಡ. ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಭಾಷೆ ನಮ್ಮ ಕನ್ನಡ. ಕನ್ನಡದ ಕೋಕಿಲ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದಿದ್ದು ಕಮಲ್ ಹಾಸನ್. ಇವತ್ತು ಅದೇ ಕನ್ನಡ ಭಾಷೆ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ಮಾಡೋದಕ್ಕೆ, ಇವರ ವೃತ್ತಿ ಜೀವನಕ್ಕೆ ಕನ್ನಡ ಭಾಷೆ ಬೇಕು, ಇವರ ಪ್ರಚಾರಕ್ಕೆ ಕನ್ನಡ ಭಾಷೆಯನ್ನು ಬಳಸಿಕೊಳ್ಳುವಂತ ಪ್ರಮೇಯಕ್ಕೆ ಮುಂದಾಗಿದ್ದಾರೆ ಕಮಲ್ ಹಾಸನ್ ಅವರು. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಬಾಯ್ ಬಡ್ಕೊಳಕ್ ಹೋಗ್ಬಾರ್ದು. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಅದು ಯಾರೇ ಆಗಿರ್ಲಿ ಅದರ ತಂಟೆಗೆ ಹೋಗ್ಬಾರ್ದು. ಕಮಲ್ ಹಾಸನ್ ಅವ್ರಿಗೆ ಅದೇನಾಗಿದ್ಯೋ ಏನೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕನ್ನಡಕ್ಕಿಂತ ತಮಿಳು ಭಾಷೆನೇ ಹಳೆಯದ್ದು ಅನ್ನೋ ಮೂಲಕ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ತಮಿಳು ಭಾಷೆಯಿಂದ ಹುಟ್ಟಿದೆಯಂತೆ ನಮ್ಮ ಕನ್ನಡ. ಶಿವಣ್ಣನ ಮುಂದೆಯೇ ಕಮಲ್ ಹಾಸನ್ ಖ್ಯಾತೆ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಕಲಿತು ಸ್ಯಾಂಡಲ್ವುಡ್ಗೆ ಬಂದು ಬಿಎಂಟಿಸಿ ಬಸ್ ಕಂಡಕ್ಟರ್ ಪಾತ್ರ ಮಾಡಿ ಮುಂದೆ ಬನ್ನಿ ಅಂತ ಹಾಡು ಹಾಡಿ ತಮಿಳಿಗೆ ಹೋಗಿ ಸೂಪರ್ ಸ್ಟಾರ್ ಆಗಿದ್ದ ಕಮಲ್ ಹಾಸನ್ ಹೊಸ ಖ್ಯಾತೆ ತೆಗೆದಿದ್ದಾರೆ. ತಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಾಜ್ಕುಮಾರ್ ಜೊತೆಗಿನ ಒಡನಾಟವನ್ನ ಸ್ಮರಿಸಿದ ಕಮಲ್ ಹಾಸನ್ ಬಳಿಕ ಶಿವಣ್ಣ ಎದುರೇ ನಿಮ್ಮ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದಿದ್ದಾರೆ. ಕನ್ನಡಿಗರ ಪ್ರೀತಿ ಗೌರವಕ್ಕೆ ನಮಿಸುತ್ತಲೇ ನಿಮ್ಮ ಕನ್ನಡ ನಮ್ಮಿಂದ ಬಂದಿದ್ದು ಎಂದ ಕಮಲ್ ಹೇಳಿಕೆಗೆ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಕನ್ನಡ ಭಾಷೆ ಬರೋಬ್ಬರಿ 5,000 ವರ್ಷಗಳ ಹಿಂದೆಯೇ ಲಿಪಿ ಹೊಂದಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳಿವೆ. ಸಂಸ್ಕೃತ 3,500 ವರ್ಷ, ತಮಿಳು 2ರಿಂದ 3,000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದ್ರೆ, ತೆಲುಗು, ಮಲಯಾಳಂ ಭಾಷೆಗಳಿಗೆ 2,000 ವರ್ಷ, ಮರಾಠಿಗೆ 1,800 ವರ್ಷ, ಬೆಂಗಾಳಿಗೆ 1,500 ವರ್ಷ, ಗುಜರಾತಿಗೆ 1,000 ವರ್ಷ. ದೇಶಾದ್ಯಂತ ಚಾಲ್ತಿಯಲ್ಲಿದ್ದು ಕರ್ನಾಟಕದಲ್ಲಿ ಹೇರಿಕೆಯಾಗ್ತಿರೋ ಹಿಂದಿಗೆ ಕೇವಲ 800 ವರ್ಷಗಳ ಇತಿಹಾಸವಿದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಆದ್ರೆ ತಮಿಳ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ಗೆ ಇದೆಲ್ಲ ಎಲ್ಲಿ ಅರ್ಥ ಆಗಬೇಕು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡ ನಮ್ಮ ಉಸಿರು, ನಮ್ಮ ಅಸ್ಮಿತೆ. ತನ್ನದೇ ಆದಂತಹ ಸ್ವಂತ ಲಿಪಿ, ಬರವಣಿಗೆ, ವ್ಯಾಕರಣ ಎಲ್ಲವನ್ನೂ ಕೂಡ ಹೊಂದಿರುವಂತಹ ಭಾಷೆ ಕನ್ನಡ. ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಭಾಷೆ ನಮ್ಮ ಕನ್ನಡ. ಕನ್ನಡದ ಕೋಕಿಲ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದಿದ್ದು ಕಮಲ್ ಹಾಸನ್. ಇವತ್ತು ಅದೇ ಕನ್ನಡ ಭಾಷೆ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ಮಾಡೋದಕ್ಕೆ, ಇವರ ವೃತ್ತಿ ಜೀವನಕ್ಕೆ ಕನ್ನಡ ಭಾಷೆ ಬೇಕು, ಇವರ ಪ್ರಚಾರಕ್ಕೆ ಕನ್ನಡ ಭಾಷೆಯನ್ನು ಬಳಸಿಕೊಳ್ಳುವಂತ ಪ್ರಮೇಯಕ್ಕೆ ಮುಂದಾಗಿದ್ದಾರೆ ಕಮಲ್ ಹಾಸನ್ ಅವರು. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಬಾಯ್ ಬಡ್ಕೊಳಕ್ ಹೋಗ್ಬಾರ್ದು. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಅದು ಯಾರೇ ಆಗಿರ್ಲಿ ಅದರ ತಂಟೆಗೆ ಹೋಗ್ಬಾರ್ದು. ಕಮಲ್ ಹಾಸನ್ ಅವ್ರಿಗೆ ಅದೇನಾಗಿದ್ಯೋ ಏನೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕನ್ನಡಕ್ಕಿಂತ ತಮಿಳು ಭಾಷೆನೇ ಹಳೆಯದ್ದು ಅನ್ನೋ ಮೂಲಕ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ತಮಿಳು ಭಾಷೆಯಿಂದ ಹುಟ್ಟಿದೆಯಂತೆ ನಮ್ಮ ಕನ್ನಡ. ಶಿವಣ್ಣನ ಮುಂದೆಯೇ ಕಮಲ್ ಹಾಸನ್ ಖ್ಯಾತೆ. ಕರ್ನಾಟಕ
ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಕಲಿತು ಸ್ಯಾಂಡಲ್ವುಡ್ಗೆ ಬಂದು ಬಿಎಂಟಿಸಿ ಬಸ್ ಕಂಡಕ್ಟರ್ ಪಾತ್ರ ಮಾಡಿ ಮುಂದೆ ಬನ್ನಿ ಅಂತ ಹಾಡು ಹಾಡಿ ತಮಿಳಿಗೆ ಹೋಗಿ ಸೂಪರ್ ಸ್ಟಾರ್ ಆಗಿದ್ದ ಕಮಲ್ ಹಾಸನ್ ಹೊಸ ಖ್ಯಾತೆ ತೆಗೆದಿದ್ದಾರೆ. ತಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಾಜ್ಕುಮಾರ್ ಜೊತೆಗಿನ ಒಡನಾಟವನ್ನ ಸ್ಮರಿಸಿದ ಕಮಲ್ ಹಾಸನ್ ಬಳಿಕ ಶಿವಣ್ಣ ಎದುರೇ ನಿಮ್ಮ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದಿದ್ದಾರೆ. ಕನ್ನಡಿಗರ ಪ್ರೀತಿ ಗೌರವಕ್ಕೆ ನಮಿಸುತ್ತಲೇ ನಿಮ್ಮ ಕನ್ನಡ ನಮ್ಮಿಂದ ಬಂದಿದ್ದು ಎಂದ ಕಮಲ್ ಹೇಳಿಕೆಗೆ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಕನ್ನಡ ಭಾಷೆ ಬರೋಬ್ಬರಿ 5,000 ವರ್ಷಗಳ ಹಿಂದೆಯೇ ಲಿಪಿ ಹೊಂದಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳಿವೆ. ಸಂಸ್ಕೃತ 3,500 ವರ್ಷ, ತಮಿಳು 2 ರಿಂದ 3,000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದ್ರೆ ತೆಲುಗು ಮಲಯಾಳಂ ಭಾಷೆಗಳಿಗೆ 2,000 ವರ್ಷ, ಮರಾಠಿಗೆ 1,800 ವರ್ಷ, ಬೆಂಗಾಳಿಗೆ 1,500 ವರ್ಷ, ಗುಜರಾತಿಗೆ 1,000 ವರ್ಷ. ದೇಶಾದ್ಯಂತ ಚಾಲ್ತಿಯಲ್ಲಿದ್ದು ಕರ್ನಾಟಕದಲ್ಲಿ ಹೇರಿಕೆಯಾಗ್ತಿರೋ ಹಿಂದಿಗೆ ಕೇವಲ 800 ವರ್ಷಗಳ ಇತಿಹಾಸವಿದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಆದ್ರೆ ತಮಿಳ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ಗೆ ಇದೆಲ್ಲ ಎಲ್ಲಿ ಅರ್ಥ ಆಗಬೇಕು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡ ನಮ್ಮ ಉಸಿರು, ನಮ್ಮ ಅಸ್ಮಿತೆ. ತನ್ನದೇ ಆದಂತಹ ಸ್ವಂತ ಲಿಪಿ, ಬರವಣಿಗೆ, ವ್ಯಾಕರಣ ಎಲ್ಲವನ್ನೂ ಕೂಡ ಹೊಂದಿರುವಂತಹ ಭಾಷೆ ಕನ್ನಡ. ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಭಾಷೆ ನಮ್ಮ ಕನ್ನಡ. ಕನ್ನಡದ ಕೋಕಿಲ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದಿದ್ದು ಕಮಲ್ ಹಾಸನ್. ಇವತ್ತು ಅದೇ ಕನ್ನಡ ಭಾಷೆ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ಮಾಡೋದಕ್ಕೆ, ಇವರ ವೃತ್ತಿ ಜೀವನಕ್ಕೆ ಕನ್ನಡ ಭಾಷೆ ಬೇಕು, ಇವರ ಪ್ರಚಾರಕ್ಕೆ ಕನ್ನಡ ಭಾಷೆಯನ್ನು ಬಳಸಿಕೊಳ್ಳುವಂತ ಪ್ರಮೇಯಕ್ಕೆ ಮುಂದಾಗಿದ್ದಾರೆ ಕಮಲ್ ಹಾಸನ್. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಬಾಯ್ ಬಡ್ಕೊಳ್ಳೋಕ್ ಹೋಗ್ಬಾರ್ದು. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಅದು ಯಾರೇ ಆಗಿರ್ಲಿ ಅದರ ತಂಟೆಗೆ ಹೋಗ್ಬಾರ್ದು. ಕಮಲ್ ಹಾಸನ್ ಅವ್ರಿಗೆ ಅದೇನಾಗಿದ್ಯೋ ಏನೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕನ್ನಡಕ್ಕಿಂತ ತಮಿಳು ಭಾಷೆನೇ ಹಳೆಯದ್ದು ಅನ್ನೋ ಮೂಲಕ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ತಮಿಳು ಭಾಷೆಯಿಂದ ಹುಟ್ಟಿದೆಯಂತೆ ನಮ್ಮ ಕನ್ನಡ. ಶಿವಣ್ಣನ ಮುಂದೆಯೇ ಕಮಲ್ ಹಾಸನ್ ಖ್ಯಾತೆ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಕಲಿತು ಸ್ಯಾಂಡಲ್ವುಡ್ಗೆ ಬಂದು ಬಿಎಂಟಿಸಿ ಬಸ್ ಕಂಡಕ್ಟರ್ ಪಾತ್ರ ಮಾಡಿ ಮುಂದೆ ಬನ್ನಿ ಅಂತ ಹಾಡು ಹಾಡಿ ತಮಿಳಿಗೆ ಹೋಗಿ ಸೂಪರ್ ಸ್ಟಾರ್ ಆಗಿದ್ದ ಕಮಲ್ ಹಾಸನ್ ಹೊಸ ಖ್ಯಾತೆ ತೆಗೆದಿದ್ದಾರೆ. ತಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಾಜ್ಕುಮಾರ್ ಜೊತೆಗಿನ ಒಡನಾಟವನ್ನ ಸ್ಮರಿಸಿದ ಕಮಲ್ ಹಾಸನ್ ಬಳಿಕ ಶಿವಣ್ಣ ಎದುರೇ ನಿಮ್ಮ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದಿದ್ದಾರೆ. ಕನ್ನಡಿಗರ ಪ್ರೀತಿ ಗೌರವಕ್ಕೆ ನಮಿಸುತ್ತಲೇ ನಿಮ್ಮ ಕನ್ನಡ ನಮ್ಮಿಂದ ಬಂದಿದ್ದು ಎಂದ ಕಮಲ್ ಹೇಳಿಕೆಗೆ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಕನ್ನಡ ಭಾಷೆ ಬರೋಬ್ಬರಿ 5,000 ವರ್ಷಗಳ ಹಿಂದೆಯೇ ಲಿಪಿ ಹೊಂದಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳಿವೆ. ಸಂಸ್ಕೃತ 3,500 ವರ್ಷ, ತಮಿಳು 2 ರಿಂದ 3,000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದ್ರೆ ತೆಲುಗು ಮಲಯಾಳಂ ಭಾಷೆಗಳಿಗೆ 2,000 ವರ್ಷ, ಮರಾಠಿಗೆ 1,800 ವರ್ಷ, ಬೆಂಗಾಳಿಗೆ 1,500 ವರ್ಷ, ಗುಜರಾತಿಗೆ 1,000 ವರ್ಷ. ದೇಶಾದ್ಯಂತ ಚಾಲ್ತಿಯಲ್ಲಿದ್ದು ಕರ್ನಾಟಕದಲ್ಲಿ ಹೇರಿಕೆಯಾಗ್ತಿರೋ ಹಿಂದಿಗೆ ಕೇವಲ 800 ವರ್ಷಗಳ ಇತಿಹಾಸವಿದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಆದ್ರೆ ತಮಿಳ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ಗೆ ಇದೆಲ್ಲ ಎಲ್ಲಿ ಅರ್ಥ ಆಗಬೇಕು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.